अभ्युतो नामे धर्मस्य तदात्मा नामे सुजयामहे परित्राणाय साधूनां विनाशाय च तद्दुष्कृतं धर्म संस्थापनार्थाय संभवामि युगे युगे ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆಯಾ ಅಂತ ಸಂಶಯ ಪಡ್ತಾ ಇದೆಯಾ? ಇದರ ಅರ್ಥ ಏನು ಗೊತ್ತಾ? ಈ ಜಗದಲ್ಲಿ ಅನ್ಯಾಯದ ಢಾಸ ಹೆಚ್ಚಾದಾಗ, ಅಧರ್ಮ ತಾಂಡವ ಮಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲಿಯುಗ, ತಲೆ ಇರವರ ಕಲಿಯುಗ, ತಲೆ ತೆಗೆಯವರ ಕಲಿಯುಗ, ತಲೆ ಓಡಿಯವರ ಕಲಿಯುಗ. ದೇವರು ಹುಟ್ಟುವುದಂದ್ರೆ ಏನು? ನಮ್ಮಂತ ಖಳನಾಯಕರ ಮಟ್ಟ ಹಾಕುವುದಂದ್ರೆ ಏನು? 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷೆ ಅಂತ ಭಿಕ್ಷೆ ಬಿಡ್ತೀವಿ. ತಿನ್ನಕ ಕೂಲಿ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಶಕ್ಕಾಗಿ ಬಣ್ಣ ಬಣ್ಣದಗಳ ಮಾತು ಹೇಳ್ತೀವಿ, ಇಲ್ಲ ಸ್ತನಗಳ ಕಥೆಗಳ ಕಟ್ತೀವಿ, ತಿನ್ನಕ ಅನ್ನ ಕೊಡ್ತೀವಿ, ಕುಡಿಯಾಕ ಹೆಂಡಾಲಿ ಕೊಡ್ತೀವಿ, ಪ್ರಸಂಗ ಬಂದ್ರೆ ಮಕ್ಕಳಾಗ ಮನ್ಕೊಳಕ ಹೆಣ್ಣು ಕೊಡ್ತೀವಿ. ಹೇಗಾರ ಮಾಡಿ ಓಟ್ ಕಿತ್ಕೊತೀವಿ. ಒಂದಲ್ಲ ಎರಡಲ್ಲ 5 ವರ್ಷ ಗೊಮ್ಮತ್ತೀವಿ, ಗೊಮ್ಮಸ್ ಬಳಕ ಬೇಕ. ಇದು ನಾವು ಹಾಕುವ ರಾಜಕೀಯ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದವನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾರು ಬಿಜಿ, ನಮ್ಮ ಮುಸಾಬರ್ ನಮ್ದು ಹೆಚ್ಚಾಗೈತ್ರಿ. ಆದ್ರೆ ನೀವ್ 3 ದಿನ ತುಳೇನ್ರಿ ಅಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ಕ ನಮ್ಮಂತವ್ರು ಬಿಡಲ್ಲ. ನಾ ಮಾತಾಡೋದು ಸ್ವಲ್ಪ ಬಿರುಸಾಗ್ತೈತಿ, ಆದ್ರೆ ಯಾವತ್ತಿದ್ರು ಖರೇನೇ ಬೇಕ. ದುಡ್ಡಿನಾಗ ದೊಡ್ಡವ ಈ ವೀರನ ಗೌಡ, ದೌಲತ್ತಿನಾಗ ದೊಡ್ಡವ ಈ ವೀರನ ಗೌಡ, ಸೊಕ್ಕಿನಾಗ ದೊಡ್ಡವ ಈ ವೀರನ ಗೌಡ. ಜಯನ ಮುಂದಿಟ್ಟುಕೊಂಡೆ ಹುಟ್ಟಿದವನೇ ಈ ವೀರನಗೌಡ. ಇಂಥ ವೀರನಗೌಡನ ಮಾತಿಗೆ ಮನ್ನ ಕೊಡದೆಲ್ಲ ರಾಜ. ಇವನು ಅಂದ್ರೆ ಪ್ರೇಮಿ. ಕಲಿಯುಗದಲ್ಲಿ ಒಬ್ಬನೇ ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಆದ್ರೆ ಈ ವೀರನಗೌಡನ ಸಾಮ್ರಾಜ್ಯದಲ್ಲಿ ವೀರನಗೌಡನೇ ಗಡಸು. ಇವನು ಹೂ ಅಂದ್ರೆ ಪ್ರೇಮ.